ಹುಷಾರಿ ಹುಡುಗರ್ನ ಆ ಚಲೋತ್ನಾಗಿ ಹೇಳ್ಬರಿ. ಚಂದಾಗಿ ಮಾಸ್ತರ್ಗಳಿಗೆ ಹೊಡೆಯೋದು ಬೈಯೋದು ಮಾಡ್ಲಾರ್ದಂಗೆ ಹುಡುಗರನ್ನ ಚಂದ ನೋಡ್ಕೊಂತ ಹೇಳ್ರಿ. ಅಲ್ಲ ನಂಗೆ ಹುಡುಗ ಕಳ್ಸಕ್ ಮನ್ಸಾಗೋಲ್ತು, ದುಃಖ ತಡೆವಲ್ತ್ರಿ. ನಿಮ್ಮ ಕಾಟಕ್ಕೆ ಕಳ್ಸಕತ್ತೀನಿ, ಏನ್ ಮಾಡಲ್ಲ. ಹೂ ನನ್ನ ಮಾತು ಕೇಳಲ್ಲ. ಹುಡ್ರ ಹುಷಾರಪ್ಪ, ಫೋನ್ ಹಚ್ಕೊಂತೀರಿ ಇಬ್ರು. ಅಯ್ಯಯ್ಯ ಏನ್ ಹುಡುಗ ಹಂಗ ಮಿಲಿಟ್ರಿಗೆ ಕಳ್ಸಕತ್ತಿ? ಏನ ಹಂಗ ಏನ ನಮ್ಗೆ ಕಣ್ಣೀರ ಗಂಗಾ ಸುರ್ಸಕತ್ತಿ? ಅಕ್ಷಕ್ನ ಓದಕ್ ಕಳ್ಸಕತ್ತೀನಿ, ಇನ್ನ ಸುಸು ಅಂತ ಒಳ್ಳೇದಕ್ಕ ಕಣ್ಣೀರ್ ಹಾಕ. ಸುಮ್ಮನೆ ಇದ್ದೀಚಲ ಆತ, ಇಲ್ಲಾಂದ್ರೆ ಕೈಗೆ ತಗೊಂಡು ಅದನ್ನ ತಗೊಂಡು ಮಕ್ಕ ಕುಯ್ಸ್ಬಿಡ್ತ. ಸ್ವಲ್ಪ ಲಕ್ಷ್ಮಕ್ಕ ಈ ಸಮಾಧಾನ ಮಾಡ್ಕೊರ ಇವ. ಹೋಲ್ ಬಿಡು, ಮತ್ತೆ ಅಷ್ಟು ಹೇಳಕತ್ತಾರ ಗೌಡ್ರು ಓದಾಕ್ ಹೊಂಟಾರ ಅಂತಂದು. ಹುಡು ನನ್ನ ಅಕ್ಕೊಂಡ್ ಕಳ್ಸು, ಅವಕ್ಕೂ ಮನ್ಸಿಗೆ ಬೇಸರ ಆಗಲ್ಲಾನೆ. ಇರು ಸುಮ್ಮನೆ ಏನ ಮುಂದೊಂದ್ಸಲ ಹೋದಾಗ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರಿ ಅಂತ. ಈಗ ಒಂದ್ ಸ್ವಲ್ಪ ಹಂಗ ಮಾಡ್ಬೇಡವ, ಸಮಾಧಾನ ಮಾಡ್ಕೊಂಡು ಕಳ್ಸ ಮಕ್ಕಳನ್ನ. ರಾಜಾ ರಾಣಿ, ನೀವು ಮತ್ತೆ ಹೋಗಿ ಬರೋದು ನಮಗ್ ಬೇಜಾರಾಗುತ್ತ. ಹೌದು ರಾಜ, ನಿಜ ನಮಗೆ ಭಾಳ ಬೇಜಾರಾಗುತ್ತೆ. ಸ್ಕೂಲಿಂದ ಬಂದ್ಮ್ಯಾಗ ಇಲ್ಲಿ ಆಟ ಆಡ್ತಿದ್ವಿ, ಈಗ ನೀವು ಇರಂಗಿಲ್ಲ, ನಮ್ಗೊಂಥರ ಆಗುತ್ತೆ. ಏ ರೇಖಾ, ಅರುಣ, ನಾವು ಸೂಟಿಗೆ ಬರ್ತೀವಲ್ಲ, ಅವಾಗ ಎಲ್ಲರೂ ಸೇರಿ ಆಟ ಆಡೋಣಂತ. ಹೌದು, ಹೆಂಗೂ ಸೂಟಿಗೆ ಬಂದೇ ಬರ್ತೀವಲ್ಲ, ಅವಾಗ ಆಟ ಆಡೋಣ. ಆದರೂ ಸೂಟಿ ಅಂದರೆ ಮತ್ತು 6 ತಿಂಗಳುಗಟ್ಟಲೆ ಕಾಯಬೇಕು. ಇಲ್ಲಾದ್ರೆ ದಿನ ಎಲ್ಲರೂ ಇದಕ್ಕೆ ಸ್ಕೂಲಿಗೆ ಜೊತೆಗೆ ಹೋಗ್ತಿದ್ವಿ. ಇವಾಗ ಒಬ್ಬೊಬ್ಬರೇ ಹೋಗ್ಬೇಕು. ನಮ್ಗೆ ಭಾಳ ಬೇಜಾರಾಗತ್ತೈತಿ. ಅದಕ್ಕೆ ಹೇಳಿದ್ನಪ್ಪ ಜಕ್ಕರಿಗೆ ನಾನು, ಹೆಂಗೂ ನಮ್ಮ ಹುಡುಗನ ಹಚ್ಚಿವಿ ಹಾಸ್ಟೆಲ್ಗೆ, ನೀವು ಹಚ್ಬಿಡು ಅಂತಂದು. ಅರೆ ನಿಮ್ಮ ಜಕ್ಕರ ಮನ್ಸು ಮಾಡಲಿಲ್ಲ, ರೊಕ್ಕ ಹಂಗ ಹಿಂಗ ಅಂದ್ರಪ್ಪ. ನೀವು ಹೊಂಟ್ಬಿಡ್ತಿದ್ರಿ ನಮ್ಮ ಹುಡುಗ ಕುಟ್ಟಾಗ. ಈಗ ಯವ್ವ ಕಳಿಸ್ಬೇ ನಮ್ಮನ್ನು, ನಾವು ಅವ್ರ ಕುಟ್ಟಾಗ ಹೋಗಿ ಓದ್ತೀವಿ, ನಾವು ಚಲೋ ಓದ್ತೀವಿ. ಅಲ್ಲಿ ಹೋದ್ರೆ ದೊಡ್ಡ ಸಾಲಿಲ್ಲ, ಎಲ್ಲ ಚಲೋ ಇರುತ್ತೆ. ನಮಗೂ ಚಲೋತ್ನ ಓದ್ಬೇಕು ಅನ್ಸುತ್ತೆ. ಎಲ್ಲ 4 ಹುಡುಗರನ್ನ ನೋಡಿದ್ವಿ ಅಲ್ಲಿ ಅವ್ರಂಗೆ ನಾವು ಕಲಿತೀವಿ. ಯವ್ವ ಕಳಿಸ್ಬೇ ಯವ್ವ, ಅಪ್ಪಗಾರ ಹೇಳು, ಇಲ್ಲ ಏನಾರ ಮಾಡಿ ನಮ್ಮನ್ನು ಕಳಿಸ್ಬೇ. ಅಯ್ಯ ಭಾಡೆ, ಕಳ್ಸಕ್ ನನಗೇನು ಮನ್ಸಿಲ್ಲನಲ್ಲ. ಕಳ್ಸ್ಬೇಕನ್ನೋ ಆಸೆ ಯಾ ತಂದೆ ತಾಯಿಲ್ಲ. ನಾವು ಚಲೋ ಓದಿಸ್ಬೇಕು ಮಕ್ಕಳು ಅನ್ನೋದು ಐತಿ. ಅದು ಏನು ಮಾಡ್ಬೇಕಪ್ಪ, ನಮ್ಮಂತಕ್ಕೆ ಅಷ್ಟು ರೊಕ್ಕಿಲ್ಲಪ್ಪ, ಲಕ್ಷಗಟ್ಟಲೆ ಕಟ್ಟಿಸ್ತದೆ. ಅದು ನಮ್ಮಂತವ್ರಿಗೆಲ್ಲ. ಅಯ್ಯ ಗೌರ್ಮೆಂಟ್ ಶಾಲೆಗೆ ಓದೋರು ಅವರೇ, ವಿಶ್ವೇಶ್ವರಯ್ಯ, ಡಾಕ್ಟರ್ ಅಂಬೇಡ್ಕರ್, ಆಮೇಲೆ ಈಗ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಾರೆ, ಎಷ್ಟು ಜನ ಅದಾರೆ ಬಿಡು. ನೀನ ಅದೆಲ್ಲ ವಿಚಾರ ಮಾಡ್ಬೇಡ. ಎಲ್ಲಾದರೂ ಕಲಿಯೋರು ಎಲ್ಲಾದರೂ ಕಲಿತಾರೆ. ಇದ್ದಿ ತಲೆಗೆ ಹತ್ತದು, ಇಲ್ಲಿ ಹತ್ತತಿ ಅಲ್ಲಿ ಹತ್ತತಿ, ಹಂಗಂತ ಅದ ಅಂತ ಅನ್ಕೊಬಾರ್ದಪ್ಪ. ಬಾ ಬರಿ ರಾಜಾ ರಾಣಿ, ಬರೀ ಕಾಲಕ್ಕೆ ಬರೀ ಗೊತ್ತಾಗತ್ತಾ. ಇನ್ನು ಅಲ್ಲಿ ಹೋಗಿ ಮುಟ್ಬೇಕಂದ್ರೆ ಕತ್ಲಾಗತ್ತಾ. ಬರೀ ಮತ್ತೆ ನಾಳೆ ಮುಂಜಾನೆ ಚಲೋ ಐತಂತ, ಟೈಮುಗಳಿಗೆ ಎಲ್ಲ ತಿಳ್ಕೊಂಡಿನಿ. ನಾಳೆ ಮುಂಜಾನೆ ಶಾಲೆಗೆ ಕಾಲಿಡ್ರಂತೆ. ನಾಳೆಯಿಂದ ಎಲ್ಲ ನಿಮ್ಮ ಜೀವನ ಚಲೋ ಆಗಲಿ. ಬರಪ್ಪ. ಯವ್ವ ನಾವು ಹೋಗಿ ಬರ್ತೀವಿ. ಯವ್ವ ಹೋಗ್ಬರ್ತೀನಿ. ಹೋಗ್ಬರ್ರಿ ಮಕ್ಳು, ಚಲೋ ಓದ್ರಿ. ಹಂಗ ಫೋನ್ ಹಚ್ಕೊಂತೀರಿ. ಆರಾಮಿಲ್ಲ ಏನಾರ ಅಂದ್ರೆ ಬಂದ್ಬಿಡ್ರಿ. ನಿಮ್ಮ ಅಪ್ಪಗೆಲ್ಲ ಫೋನ್ ಹಚ್ಚ್ರಿ, ನಿಮ್ಮ ಅಪ್ಪ ಬಂದ್ಬಿಡ್ತಾನೆ ಕರೆಯಕ. ಏನಾರ ಆದ್ರೂ ಒಂಚೂರ್ದು ಗುಳಿಗೆ ಪಳಿಗೆ ಎಲ್ಲ ತಗೋರಿ. ಹಂಗೇನಾರ ಇದ್ರೆ ಜಲ್ದಿ ಫೋನ್ ಹಚ್ಬಿಡ್ರಿ. ನಿಮ್ಮ ಕಡೆನೇ ಇರುತ್ತೆ ಜೀವ. ಏನ್ ಮಕ್ಳ ಊಟ ಬೇಸ್ ಮಾಡ್ರಪ್ಪ. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದು ಇಲ್ಲಿ ಮನೆಗೆ ಮಾಡ್ತಿದ್ರಲ್ಲ, ಹಂಗೆ ಮಾಡ್ಬೇಡ್ರಪ್ಪ. ಇಲ್ಲಾದ್ರೆ ನಾನು ಇರ್ತಿದ್ದೆ, ಅದು ಬೇಡ ಇದು ಬೇಡ ಅಂತಂದ್ರೆ ಮಾಡ್ಕೊಡಕ್ಕೆ. ಅಲ್ಲಿಗೆ ಅವ್ರು ಕೊಟ್ಟೋದೇ ತಿನ್ಬೇಕಲ್ಲಪ್ಪ. ಹೊಟ್ಟೆ ತುಂಬ ತಿನ್ರಿ. ಅದು ಬೇಸಿಲ್ಲ ಇದು ಬೇಸಿಲ್ಲ ಅಂತಂದು ಬಿಟ್ರೆ ಹೊಟ್ಟಿ, ಆಮೇಲೆ ನೀವು ಏನು ತಿಂದ್ರೆ ಆರಾಮಿಲ್ಲಂಗೆ ಆದ್ರೆ ಏನು ಮಾಡ್ಬೇಕಾ? ಊಟ ಕಟ್ಬೇಡಪ್ಪ ಮಕ್ಳು, ಚಲೋತ್ನಿಗೆ ಊಟ ಮಾಡ್ರಿ. ಹೌದು ರಾಜಾ ರಾಣಿ, ಓದೋದ್ರ ಕಡೆ ಊಟದ ಕಡೆನೂ ಲಕ್ಷ್ಯ ಇರಬೇಕು. ಓದೋದು ಅದು ಒಂದು ಇದು, ಆದ್ರೆ ಊಟ ಮಾಡಿದ್ರೆ ಹೋದಿಲ್ಲ ನಮಗೆ ಎಲ್ಲ ಇದು ಶಕ್ತಿ. ನಿಮ್ಗೆ ಇದ್ರಾಗ ಅಂದ್ರೆ ಬೇರೆ ಹೇಳ್ತಾರಪ್ಪ, ಶಕ್ತಿ ಬರುತ್ತೆ, ಮನಸ್ಸು ಉಲ್ಲಾಸ ಇರುತ್ತೆ. ಹಸು ಇದ್ರೆ ಹೊಟ್ಟೆ ಸಂಕಟ ಆಗುತ್ತೆ, ಓದಕ್ಕೆ ಇಷ್ಟ ಬರಂಗಿಲ್ಲ. ಹಂಗಾಗಿ ಬೇಸ್ ಹೊಟ್ಟೆ ತುಂಬ ಊಟ ಮಾಡ್ರಿ, ಆಮೇಲೆ ಚಲೋತ್ನಿಗೆ ಓದ್ರಿ. ಹಂಗಂತ ನೀವು ಮಾಡ್ಬೇಡ್ರಪ್ಪ. ಈ ಮಾಡ್ದಂಗೆ ಉಡತನ ಮಾಡ್ಬೇಡ್ರಿ. ಎಲ್ಲರ ಕೂಟವು ಸೇರಿಸ್ಕೋರಿ ಅಲ್ಲಿ ಶಾಲೆಗ. ಬರಿ ಬರಿ ಲಕ್ಷ್ಮಿ, ಹೋಗ್ಬರ್ತೀನಿ. ನಾಳೆ ಶಾಲೆಗೆ ಬಿಟ್ಟು ಸಾಯಂಕಾಲ ಬರ್ತೀನಿ ತಗೋ. ಕಾರು ಮೆಲ್ಲ ಕೊಡಿ ಅಂತ ಹೇಳಿರುತ್ತೆ ಡ್ರೈವರ್ಗೆ. ಹುಷಾರು, ಮುಟ್ಟಿದ ತಕ್ಷಣ ಫೋನ್ ಹಚ್ಚ್ರಿ. ಆತು. ಲಕ್ಷ್ಮಕ್ಕ ಸುಮ್ಮನಿರೇವ, ಹುಡ್ರು ಪಾಪ ಹೊಂಟವು ಚಲೋ ಆಗ್ಲಿ ಅಂತಂದು ಖುಷಿಯಿಂದ ಇರು. ಅನ್ಬೇಡ, ನೀ ಹತ್ರ ಅವ್ಕ ಮನಸ್ಸಿಗೆ ಸಮಾಧಾನ ಹಂಗಿಲ್ಲ. ಏನ್ ಮಾಡ್ಬಿಡ್ಲೆ, ಎಷ್ಟು ಸಮಾಧಾನ ಮಾಡ್ಕೋಬೇಕಂದ್ರೂ ಕಣ್ಣ ನೀರು ದಳ ದಳ ಇಳಿಯಾಕತ್ತವು. ಏನ್ ಮಾಡ್ಲಿ, ಹೆತ್ತ ಕಳ್ಳ ಯವ್ವ, ಹೊಟ್ಟೆ ಸಂಕಟ ಆತತಿ. ಅಲ್ಲಿ ಹೆಂಗ್ ಉಂಟಾವೋ, ಏನ್ ಮಾಡ್ತಾವೋ, ಆರಾಮಿಲ್ಲ ಅಂದ್ರೆ ಹಿಂಗ, ಜ್ವರ ಪರ ಬಂದ್ರೆ ಹಿಂಗ, ಎಲ್ಲಿ ನಾನು ನೆನ್ಸ್ಕೊಂಡು ಹೋಗ್ತಾವೋ ಏನ, ಹೆಂಗ್ ನಾನಾರ ಹೆಂಗಿಲ್ಲ ಅಂತ ಹೊತ್ಕೊ ನೆಟ್ಟೆ ತಿನ್ಲಿ. ಹೆಂಗ್ ಬಿಟ್ರಲ್ಲ ಯಾವ ತಿನ್ನ ಮಕ್ಕಳು, ಆಡ ಮಕ್ಕಳು, ಮನೆ ತುಂಬ ಓಡಾಡ ಮಕ್ಕಳು ಮನೆಗೆ ಇಲ್ದಂಗ ಯಾವ್ದ ಹಾಸ್ಟೆಲ್ನಾಗ ರೊಕ್ಕ ಬಿಡ್ದಿರ್ಬೇಕಂದ್ರೆ ಹೆಂಗಿರ್ಬೇಕಿಲ್ಲ. ಏನ್ ಮಾಡ್ಲಿ ಯಾವ ನಾನು? ಏನಾಗಲ್ಲ, ಒಂದ್ ವಾರ ಹಂಗ ಹಳಪ್ ಅನ್ಸುತ್ತೆ, ಆಮೇಲೆ ರೂಢ ಆಗತ್ತೆ. ಏನಾಗಲ್ಲ ತಗೋ. ಬಾ ಅಲ್ಲಿ ಕಟ್ಟಿ ಮಕ್ಕೊಂಡ್ರಮ್ಮ, ನೀನು ಬೇಕಂದ್ರೆ ಭಾಷಣ ಮಾಡ್ಕೋತೀವಿ. ಬಾ ಯವ್ವ ನಾವು ಆಟ ಆಡಕ್ಕೆ ಹೋಗ್ತೀವಿ. ಏ ದೂರಲ್ಲಿ ಹೋಗ್ಬೇಡ್ರೆ, ಹಂಗ ಶಾಲೆಗೆ ನಾವು ಹೋಮ್ವರ್ಕ್ ಕೊಟ್ರಲ್ಲ ಅಂತ ಬರಿಬೇಕ ಮತ್ತೆ. ಅವ ಒಂಚೂರ ಆಟ ಆಡಿ ಬಂದು ಬರದ್ ಮಕ್ಕೋತೀವಿ ನೋಡು ಲಕ್ಷ್ಮಕ್ಕ. ಹುಡುಗರು ಇಟ್ಟ ತನಕ ಭಾಷಣ ಮಾಡ್ಕೊಂಡಿದ್ದು, ಈಗ ಅವ್ರು ಹೋದ್ಮೇಲೆ ಮತ್ತೆ ತಮ್ಮ ಪಾಡಿ ತಾವು ಆಟ ಆಡಕ್ ಹೋದ್ರಿಲ್ಲ. ಹಂಗವ ಎಲ್ಲ ಮಾಡ್ತೇವೆ, ಒಂದ್ ಸ್ವಲ್ಪ ಮಾಡ್ಬೇಕು. ಏನ್ ದೊಡ್ಡಗದೆ 6 ತಿಂಗಳ ಬರುತ್ತೆ, ಬಂದ್ಬಿಡ್ತಾರೆ 6 ತಿಂಗಳ ಸೂಟಿಗೆ. ಮತ್ತೆ ನನಗೆ ಹಬ್ಬ ಅದು ಇದು ಅಂತ ಕೊಡ್ತಾರೆ. ಮತ್ತೆ ಅದೇನ ನೀ ನಡುಕ್ ಯಾವಾಗಾರ ಒಂದ್ 2 ಬೇರೆ ಹೋಗ್ಬಾ, ಏನ್ ಅನ್ಸಲ್ಲ. ಮೊದ್ಲೇ ಸಲ ಅಲ್ಲ, ಹಂಗ ಅನ್ಸುತ್ತೆ, ರೂಢ ಆಗತ್ತೆ. ಅನ್ನಂಗೆ ನೀನು ಹೊಲಕ್ಕೆ ಹೋಗೋಣ ಅಂದಿದ್ದಲ್ಲ, ಬಾ ಹೋಗಂಬ. ನಡಿಯವ, ಹೊಲಕ್ಕರ ಹೋದ್ರ ಒಟ್ಟು ಎಲ್ಲ ಮರಿಬಹುದು. ಒಟ್ಟು ನಡಿ ಹೋಗ ನಡಿ. ಲಕ್ಷ್ಮಕ್ಕ ಬೆಳಿಗ್ಗೆ ಅಂತ ಚಲೋ ಬಂದಿತ್ ನೋಡ, ಮತ್ತಂತ ನಮ್ದು ಭಾರಿ ಬಂದ
ದೇವ್ರ ಈ ಸಲ ಕೈ ಹಿಡದಾನ ಹಿಂಗ ಹಿಡಿದ್ರೆ ಯಾಕೆ ಬಿಡು ಚಲೋನ ಆಗತ್ತೆ. ಹ್ಞೂನವ ನಿಮ್ಗೇನು ಬೇಕಾದಟ್ಟೆ ಐತಿ ಒಂದೊಂದು ಹೊಲ್ದಾಗ ಒಂದೊಂದು ಹಾಕಿ ಬೆಳಿ ತಕ್ಕೋತಿರವ. ನಮ್ದು ನೋಡು ಒಂದ್ರಾಗ ಅದು ಏಟ್ ಬರುತ್ತೆ ಆಟ ನೋಡವ. ಅಂದಂಗೆ ಲಕ್ಷ್ಮಕ್ಕ ನಾ ಏನೋ ಕೇಳ್ಬೇಕಂತ ಮಾಡಿದ್ದೆ. ಮತ್ತೆ ಹುಡುಗರನ್ನ ಏನ್ ಮಾಡ್ಬೇಕಂತ ಮಾಡಿದ್ದೆ ಮುಂದೆ ಓದಿಸಿ? ಏನ್ ಮಾಡ್ಬೇಕ ತಿಳಿವಲ್ತು ಒಟ್ಟೆ ಹಂಗಂತ ಏನಿಲ್ಲ, ಓದಿ ಚಂದಾಗಿ ಓದ್ಲವ. ಮತ್ತೆ ಇದು ಕಡ್ಲಿ ಕೊಯ್ಯಕ್ಕೆ ನಾನು ಬರ್ಲೇನ? ಅಯ್ಯ ಬಾರಲ್ಲ, ಮಂದಿನೆಲ್ಲ ಕರ್ಕರ್ದು ಪಗಾರ ಕೊಡ್ತೀವಂತ ನೀನ್ ಮನೆಗೆ ಬಂದ್ರೆ ಬಾಬಾ ನಾಳಿಂದ ನಾನು ಬರ್ತೀನಿ ಬಾ. ಹೆಂಗೋ ಈ ಹುಡುಗರೆಲ್ಲ ಸಾಲಿಗೆ ಕಳ್ಸಕ್ಕ ಬುತ್ತಿ ಬಾಕ್ಸು ಅದು ಇದು ಕಳ್ಸೋದು ಮುಂಜಾನೆ ಆಗಲಿ ಏನಿಲ್ಲಲ್ಲ. ನಡಿ ನಾನು ಬರ್ತೀನಿ, ನಡಿ ಇಬ್ರು ಬಂದ್ಬಿಡೋಣ ಅಲ್ಲಿಂದ. ಅಷ್ಟೇ ಮಾಡಂತ ನಾನು ಬಡಬಡ ಹೆಂಗೆ ಸಾಲಿಗೆ ಹುಡ್ರಿಗೆ ನಮ್ದೇನು ಗೌರ್ಮೆಂಟ್ ಶಾಲೆ ಅಲ್ಲವ, ಅಲ್ಲೇ ಊಟ ಕೊಡ್ತಾರೆ, ಬಡಬಡ ಕಳಿಸಿ ಬಂದ್ಬಿಡ್ತೀನಿ. ಲಕ್ಷ್ಮಕ್ಕ ಈ ಕಡೆ ಕಡ್ಲಿ ಇದನ್ನ ಹಾಕಿರಿ, ಆ ಕಡೆ ಇದ್ರಾಗ ತೆಂಗಿನ ಗಿರಿ ಅನ್ನ ಏನಾರ? ಇಲ್ಲಲ್ಲ, ಅದೊಂಚೂರು ಫಸ್ಟ್ ಅಡಿಕೆ ಹಾಕ್ಯಾರ ಅವರು ನಮ್ಮ ಮನೆಯವ್ರು. ಆಮೇಲೆ ಯಾರೋ ಒಬ್ರು ಬಂದಿದ್ರು ಮೊನ್ನೆ ಕೈಗಾರಿಕಾ ತೋಟದ ಇಲಾಖೆ ಅಂತಂದು ಬರ್ತಾರಲ್ಲ, ಅವ್ರು ಬಂದು ಅಡಿಕೆ ಹಾಕಿ ಕೆಳಗೆ ಯಾಕೆ ಜಾಗ ಖಾಲಿ ಬಿಡ್ತೀರಿ, ಇನ್ನು ಅಡಿಕೆ ದೊಡ್ಡವಾದ್ರೆ ನೆರಳು ಬಿದ್ದು ಕೆಳಗೆ ಬೆಳೆಯಂಗಿಲ್ಲ, ಇನ್ನು ಸಣ್ಣ ಹೋದವು ಭೂಮಿ ಯಾಕೆ ಇದನ್ನ ಮಾಡ್ತೀರಿ, ಇದನ್ನ ಹಾಕ್ಬಿಡ್ರಿ ಕಡ್ಲಿನ, ಈಗ ಕಡ್ಲಿ ಸೀಸನ್ ಅಲ್ಲ, ಮತ್ತೆ ಕಡ್ಲಿ ಇದು ಅಡಿಕೆ ಬೆಳೆ ಬರೋಷ್ಟೊತ್ತಿಗೆ ಒಂದು 4 ಬೆಳೆ ತಗೊಳಕ್ ಬರುತ್ತೆ ನಿಮಗೆ ಅಂತಂದು ಹೇಳ್ಕೊಟ್ಟು ಹೋದ್ರು. ಅವಾಗ ಹಾಕಿದ್ದೆ. ಈ ಕಡೆ ಇದೈತಲ್ಲ ಹಿಂಗ ಮದುವೆಗೆಲ್ಲ ನೆವಣಿ ಸಜ್ಜಿ ಬಾಲಿ ಇವು ಸಿರಿಧಾನ್ಯಗಳು ಬರ್ತಾವಲ್ಲ, ಹಿಂಗ ಹಾಕೊಂತ ಹೋಗ್ಬಿಟ್ರೆ ಅವೇನು ಹೆಂಗಾರ ಬೆಳಿತಾವು, ಒಳಗೆ ಇವು ಕಾಳು ಕಡಿ ಬರ್ತಾವು ಎಲ್ಲ ಅದೇನೋ ಮಿಕ್ಸ್ ಬೆಳೆಗಾರ ಏನೋ ಅಂದ್ರವ ಅವ್ರು, ಹಂಗ ಮಾಡ್ಕೊಟ್ಟು ಹೋದ್ರು ನೋಡು. ಹೌದನ್ನ ಲಕ್ಷ್ಮಕ್ಕ, ಇವಾಗ ಚಲೋ ಆತವ, ಹಿಂಗಾದ್ರೆ ಬೇಕಾದಂಗ ಬೆಳಿಬೋದು ನೋಡು, ಎಲ್ಲಾನು ಬೆಳಿಬೋದು ನೋಡು. ಹಂಗಿದ್ರೆ ನಾನು ಮುಂಜಾನೆ ಬರೋನ್ ತಗೋಲಿ ಕಡ್ಲಿ ಕೇಳಕ್ಕೆ. ಲಕ್ಷ್ಮಕ್ಕ ಅಷ್ಟ ಮಾಡಂತ ತಗೋ ಬಾ, ಹೊನ್ನಕ್ಕೆ ಮನೆಗೆ ಹುಡುಗರಿಗೆ ಕಡ್ಲಿ ಕಿತ್ಕೊಂಡು ಹೋಗಂಬ. ನಡಿ, ಇದು ಇನ್ನೂ ಅಷ್ಟೇನಿಲ್ಲ, ಅದು ಚಲೋ ಬಲ್ತೈತಿ, ಜಿಗ್ಗಿ ಕಾಯ್ದ ನೋಡು, ನಡಿ ಹೋಗೋಣ. ಲಕ್ಷ್ಮಕ್ಕ ಇವು ಕಾಯಿ ಚಲೋ ಹಿಡ್ದಾವ್, ಅದನ್ನ ಎಳೆದೈತೆ, ಇವು ಚಲೋ ಬಲ್ತಾವ್ ನೋಡು. ಇವನ್ನ ಬೇಡ, ಅಲೆ ಇವು ನಾ ಕಿಳವೆಲ್ಲ ಬಲ್ತಾವ, ಅವನ್ನ ಹರ್ಕೊಂಡು ಹೋಗಂತಡಿ. ಇವು ಎಳೆ ಕಾಯ್ದವ್, ಹುಡುಗರಿಗೆ ತಿನ್ನಕ್ ಚಲೋ ಹಾಕೋ ನೋಡು. ತಗೋ ಹಂಗಿರಿ ಕಿತ್ಕೋ, ಬೇಡ ಬೇಡ, ನಮ್ಮ ಮನೆಗೆ ಒಂದಿಷ್ಟು ನಿಮ್ಮ ಮನೆಗೆ ಒಂದಿಷ್ಟು ಕಿತ್ಕೋ ಒಯ್ಯೋಣ ಅಂತ.